ಹರೇ ಕೃಷ್ಣ. ಎಲ್ಲರಿಗೂ ನಮಸ್ಕಾರ. ಓಂಕಾರ ಕ್ರಿಯೇಷನ್ಸ್ಗೆ ಸ್ವಾಗತ. ಈ ದಿನದ ವಿಶೇಷ ಪ್ರತಿನಿತ್ಯ ಬಳಸುವಂತಹ ಪಾತ್ರೆಗಳನ್ನು ಇಡುವಂತಹ ಸ್ಟ್ಯಾಂಡ್ ಬಗ್ಗೆ ಮಾಹಿತಿ ಕೊಡ್ತೇನೆ. ಈ ವಿಡಿಯೋ ನಿಮಗೆ ಬಹಳ ಸಹಾಯ ಆಗುತ್ತೆ ಅಂತ ಅನಿಸುತ್ತೆ. ಬನ್ನಿ, ಯಾವ ರೀತಿ ನಾವು ಈ ಪಾತ್ರೆ ಸ್ಟ್ಯಾಂಡ್ನ ನಾವು ದಿನನಿತ್ಯ ಬಳಕೆಯಲ್ಲಿ ಉಪಯೋಗಿಸ್ಬೋದು ಅಂತ ಹೇಳ್ತಾ ಹೋಗ್ತೇನೆ. ನಮ್ಮನೇಲಿರುವಂತಹ ತಟ್ಟೆ ಸ್ಟ್ಯಾಂಡ್ನ ನಾನು ಈ ರೀತಿಯಾಗಿ ಜೋಡಿಸಿಟ್ಕೊಂಡಿದ್ದೀನಿ. ಮೇಲಿನ ರ್ಯಾಕ್ನ ತಟ್ಟೆಗಳನ್ನ ಇಡಲಿಕ್ಕೆ ಬಿಟ್ಟಿದ್ದಾರೆ. ಈ ಚಿಕ್ಕ ಪ್ಲೇಟ್ಗಳನ್ನ ನಾನು ಸಣ್ಣ ಸಣ್ಣ ಪಾತ್ರೆಗಳನ್ನ ಮುಚ್ಚಲಿಕ್ಕೆ ಇಟ್ಕೊಂಡಿದ್ದೀನಿ. ಇನ್ನು ಇಡ್ಲಿ ಪ್ಲೇಟು 6 ಪ್ಲೇಟ್ನ ಇಟ್ಕೊಂಡಿದ್ದೀನಿ. ಇಡ್ಲಿ ಸಾಂಬಾರು ಮಾಡಿದಾಗ ಬಳಸೋದಕ್ಕೆ ಮತ್ತು ಚಿಕ್ಕ ಮಕ್ಕಳು ಬಂದಾಗ ಇಷ್ಟಪಟ್ಟು ತಿಂತಾರೆ ಆ ತಟ್ಟೆನಲ್ಲಿ. ಇನ್ನು 6 ಊಟದ ತಟ್ಟೆಗಳನ್ನ ಇಟ್ಕೊಂಡಿದ್ದೀನಿ. ಇದರಲ್ಲಿ ಮುದ್ದೆ, ಅನ್ನ, ಸಾರು ಮಾಡಿದಾಗ ಈ ತಟ್ಟೆಗಳನ್ನ ಬಳಸ್ತೇವೆ. ಮತ್ತು ಟಿಫನ್ ಪ್ಲೇಟಾಗಿ 6 ಪ್ಲೇಟನ್ನು ಇಟ್ಕೊಂಡಿದ್ದೀನಿ. ಇಲ್ಲಿ ಇಷ್ಟು ಪ್ಲೇಟ್ಸ್ ಬೇಕಾಗುತ್ತೆ ದಿನನಿತ್ಯ ಬಳಸಲಿಕ್ಕೆ. ಸಾಮಾನ್ಯವಾಗಿ ನಾವೆಲ್ಲರೂ ನೀರನ್ನ ಎತ್ಕೊಂಡು ಕುಡಿತೀವಿ, ಕಚ್ಕೊಂಡು ಕುಡಿಯೋದು ಬಹಳ ಅಪರೂಪ. ಆದ್ದರಿಂದ ನಾನಿಲ್ಲಿ ಕಂಠ ಇರೋ ಗ್ಲಾಸ್ನ ಇಟ್ಕೊಂಡಿದ್ದೀನಿ. ಸುಮಾರು 400 ml ಅಷ್ಟು ನೀರು ಇಡಿಸುತ್ತೆ ಇದರಲ್ಲಿ. ಇದು ಯೂಸ್ ಮಾಡಲಿಕ್ಕೂ ಬಹಳ ಈಸಿ ಕೂಡ. ಕಂಠ ಇಲ್ದೆಲ್ಲ ಲೋಟನೂ ಸಹ ಇಟ್ಕೊಂಡಿದ್ದೀನಿ. ಸುಮಾರು 12ರಿಂದ 15 ಲೋಟಗಳು ಇಡಿಸುತ್ತೆ ಇಲ್ಲಿ. ಇನ್ನು ಕಾಫಿ ಲೋಟನೂ ಸಹ ಸುಮಾರು 15ರಿಂದ 20 ಲೋಟಗಳು ಇಡಿಸುತ್ತೆ ಇಲ್ಲಿ. ಪ್ರತಿನಿತ್ಯ ನಾವು ಸ್ಟೀಲ್ ಗ್ಲಾಸ್ನಲ್ಲೇ ಕಾಫಿ ಕುಡಿಯೋದು. ಪಿಂಗಾಣಿ ಗ್ಲಾಸಲ್ಲೆಲ್ಲ ಕುಡಿದ್ರೆ ಅಷ್ಟು ಸಮಾಧಾನ ಆಗೋದಿಲ್ಲ. ಆದ್ದರಿಂದ ಸ್ಟೀಲ್ ಗ್ಲಾಸ್ ಇಟ್ಕೊಂಡಿದ್ದೀನಿ ಇಲ್ಲಿ. ಇನ್ನು ಅಡುಗೆ ಮಾಡೋ ಪಾತ್ರೆಗಳನ್ನ ಇಡಲಿಕ್ಕೆ 2 ರ್ಯಾಕ್ ಇದೆ. 2.5 ಲೀಟರ್ ಕುಕ್ಕರ್ ಇಟ್ಕೊಂಡಿದ್ದೀನಿ ಇಲ್ಲಿ. ಮತ್ತು ಸ್ವಲ್ಪ ಬಟ್ಲೆಗಳನ್ನು ಸಹ ಇಟ್ಕೊಂಡಿದ್ದೀನಿ. ಏನಾದರೂ ಎಣ್ಣೆ ಹಾಕಲಿಕ್ಕೆ ಅಥವಾ ಸೌತೆಕಾಯಿ, ಈರುಳ್ಳಿ ಹಚ್ಚಿದನ್ನು ಹಾಕಲಿಕ್ಕೂ ಸಹ ಉಪಯೋಗಿಸ್ತೇನೆ. ಈ ಸಣ್ಣ ಪಾತ್ರೆಯಲ್ಲಿ ಇಬ್ಬರಿಗೆ ಕಾಫಿ ಅಥವಾ ಟೀನ ಕಾಯಿಸ್ಕೋಬೋದು ಅಥವಾ ಬಿಸಿನೀರು ಸಹ ಬಿಸಿ ಮಾಡ್ಕೋಬೋದು. ಇಲ್ಲಿರೋ ಪಾತ್ರೆಗಳಲ್ಲೆಲ್ಲ ನಾನು ಕಾಫಿ, ಟೀ ಅಥವಾ ಕಷಾಯ ಅಥವಾ ಬಿಸಿನೀರನ್ನು ಕಾಯಿಸ್ಲಿಕ್ಕೆ ಇಟ್ಕೊಂಡಿದ್ದೀನಿ. ಬಹಳ ಉಪಯೋಗಕ್ಕೆ ಬರುತ್ತೆ. ಈ 2 ಪಾತ್ರೆಯಲ್ಲಿ ಕಷಾಯ ಅಥವಾ ಬಿಸಿನೀರು ಕಾಯಿಸ್ಲಿಕ್ಕೆ ಉಪಯೋಗಿಸ್ತೇನೆ. ಇನ್ನು ಈ ಪಾತ್ರೆಗೆ ಕಂಠ ಇಲ್ಲ, ಆದ್ದರಿಂದ ನಾನು ಈ ಪಾತ್ರೆನ ಹಾಲು ಕಾಯಿಸ್ಲಿಕ್ಕೆ ಉಪಯೋಗಿಸೋದಿಲ್ಲ. ಹಾಲು ಏನಾದರೂ ಹಾಕೋಕ್ಕೆ ಹೋದಾಗ ಚೆಲ್ಲುತ್ತೆ. ಆ ಕಾರಣ ನಾನು ಆ ಪಾತ್ರೆನ ಬರೀ ಬಿಸಿನೀರು ಕಾಯಿಸ್ಲಿಕ್ಕೆ ಮಾತ್ರ ಇಟ್ಕೊಂಡಿದ್ದೀನಿ. ಇನ್ನು ಈ 3 ಲೀಟ್ರ್ ಕುಕ್ಕರ್ನ ನಾನು ಪ್ರತಿನಿತ್ಯ ಬಳಸ್ತೇನೆ. 3 ಲೀಟ್ರು ಮತ್ತು 2.5 ಲೀಟರ್ಗೆ ಒಂದೇ ಲಿಡ್ ಇರುತ್ತೆ. ಇನ್ನು ಈ 2 ಪಾತ್ರೆನ ಪ್ರತಿನಿತ್ಯ ಸಹ ಬಳಸ್ಕೋತೇನೆ. ಈ ಪಾತ್ರೆಯಲ್ಲಿ ನಾನೇನಾದರೂ ಬಸ್ಸಾರು ಅಥವಾ ಉಪ್ಸಾರು ಮಾಡಿದಾಗ ಬಸಲಿಕ್ಕೆ ಉಪಯೋಗಿಸೋಂಥ ಪಾತ್ರೆ. ಈ ಪಾತ್ರೆಯಲ್ಲಿ ಸಾಮಾನ್ಯವಾಗಿ ನಾನು ಒಗ್ಗರಣೆ ಹಾಕ್ಕೊಳ್ಳೋದಿಲ್ಲ ಸಾಂಬಾರಿಗೆ. ಇನ್ನು ಈ ಪಾತ್ರೆ ಅಂತೂ ನನಗೆ ಭಾಳ ಇಷ್ಟ. ಈ ಪಾತ್ರೆಯಲ್ಲಿ ಸಾಮಾನ್ಯವಾಗಿ ಮೊಸರಿಗೆ, ತಿಳಿಸಾರಿಗೆ ಅಥವಾ ಸಾಂಬಾರಿಗೆ ಒಗ್ಗರಣೆ ಹಾಕ್ತೀನಿ. ಬೇಸು ತುಂಬಾ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ಈ ಥರದ ಪಾತ್ರೆಯಲ್ಲಿ ಒಗ್ಗರಣೆ ಹಾಕಿದ್ರೆ ಭಾಳ ಚೆನ್ನಾಗಿರುತ್ತೆ. ಈಗ ತೋರಿಸಿರೋಂತಹ ಪ್ಲೇಟ್ಗಳಾಗಲಿ, ಲೋಟಗಳಾಗಲಿ ಅಥವಾ ಪಾತ್ರೆಗಳಾಗಲಿ ಪ್ರತಿನಿತ್ಯ ಬಳಸುವಂಥದ್ದು. ಪಾತ್ರೆ ಸ್ಟ್ಯಾಂಡಿನ 2 ಸೈಡ್ನಲ್ಲಿ ಈ ರೀತಿಯಾಗಿ ಸ್ಪೂನ್ಗಳು ಮತ್ತು ಸೌಟ್ಗಳು ಮತ್ತು ಗ್ಲಾಸ್ನ ಹಾಕಲಿಕ್ಕೆ ಸ್ಟ್ಯಾಂಡ್ನ ಕೊಟ್ಟಿದ್ದಾರೆ. ನಾನು ಗ್ಲಾಸ್ನ ಹಾಕ್ಕೊಂಡಿಲ್ಲ. ಈ ಸ್ಪೂನ್ಗಳು ಮತ್ತು ಸೌಟ್ಗಳನ್ನ ಹಾಕ್ಕೊಂಡಿದ್ದೀನಿ. ಇದು ಗ್ರೇಟರು, ಡೈಲಿ ಯೂಸ್ ಮಾಡ್ತೀನಿ. ಮತ್ತು ಇದು ಸೋಸೋ ಜಾಲರಿ. ಇದನ್ನು ನಾನು ಕುಕ್ಕಿಂಗ್ ಶೋನಲ್ಲಿ ಬಳಸಿದ್ದೀನಿ, ನೋಡ್ಬೋದು ನೀವು. ಬಹಳ ಉಪಯೋಗಕ್ಕೆ ಬರುತ್ತೆ. ಪ್ರತಿನಿತ್ಯ ಬಳಸುವಂತಹ ಸ್ಪೂನ್ ಸಹ ಇಲ್ಲಿ ಹಾಕ್ಕೊಂಡಿದ್ದೀನಿ ನಾನು. ಇನ್ನು ಒಂದು ಸೈಡಲ್ಲಿ ಒಂದು ಸಿಸರ್ ಇಟ್ಕೊಂಡಿದ್ದೀನಿ. ಹಾಲು ಪ್ಯಾಕೆಟು ಮತ್ತು ಆಯಿಲ್ ಪ್ಯಾಕೆಟು ಅಥವಾ ಬೇರೆ ಪದಾರ್ಥಗಳ ಪ್ಯಾಕೆಟ್ನ ಕಟ್ ಮಾಡಲಿಕ್ಕೆ ಈಸಿ ಆಗುತ್ತೆ ಅಂತ. ಮತ್ತು 2 ಚಾಕುಗಳನ್ನ ಇಟ್ಕೊಂಡಿದ್ದೀನಿ. ಈ ಥರದ ಡಿಸೈನಲ್ಲಿರುವಂತಹ ಸುಮಾರು 3ರಿಂದ 4 ಸೌಟ್ಗಳನ್ನ ಇಟ್ಕೊಂಡಿದ್ದೀನಿ. ಈ ಸ್ಪ್ಯಾಚಲನ್ನು ಸಹ ನಾನು ಕುಕ್ಕಿಂಗ್ ಶೋನಲ್ಲಿ ನೋಡಿರ್ಬೋದು ನೀವು. 2 ಕಾಫಿ ಸೋಸೋ ಅಂತಹ ಜಾಲರಿಗಳನ್ನ ಇಟ್ಕೊಂಡಿದ್ದೀನಿ. ಬಹಳ ಉಪಯೋಗಕ್ಕೆ ಬರುತ್ತೆ 2 ಇಟ್ಕೊಂಡ್ರೆ ಇಲ್ಲಿ. ನೋಡಿದ್ರಲ್ಲ ಎಷ್ಟು ಸಾಮಾನುಗಳನ್ನ ನಾವು ಒಂದೇ ತಟ್ಟೆ ಸ್ಟ್ಯಾಂಡ್ನಲ್ಲಿ ನಾವು ಸ್ಟೋರ್ ಮಾಡ್ಬೋದು ಅಂತ. ಮಾಡ್ಯುಲರ್ ಕಿಚನಲ್ಲಿ ಈ ಎಲ್ಲ ಪಾತ್ರೆಗಳನ್ನ ಇಡಲಿಕ್ಕೆ ಸ್ಪೇಸ್ ಮಾಡಿರ್ತಾರೆ. ಆದರೆ ಪದೇ ಪದೇ ನಾವು ಯೂಸ್ ಮಾಡೋದ್ರಿಂದ ವಾರ್ಡ್ರೋಬ್ಸ್ ಎಲ್ಲನೂ ಬಹಳ ಗಲೀಜಾಗುತ್ತೆ. ಆದ್ದರಿಂದ ಮಾಡ್ಯುಲರ್ ಕಿಚನ್ ಮಾಡಬೇಕಾದ್ರೆ ಈ ರೀತಿಯಾದ ತಟ್ಟೆ ಸ್ಟ್ಯಾಂಡ್ನ ಇಡಲಿಕ್ಕೆ ಸ್ಪೇಸ್ ಬಿಟ್ಟು ಮಾಡಿಸಿದ್ರೆ ಭಾಳ ಉಪಯೋಗಕ್ಕೆ ಬರುತ್ತೆ. ತಟ್ಟೆ ಸ್ಟ್ಯಾಂಡಲ್ಲಿ ಬಹಳ ಡಿಸೈನ್ಸ್ ಇದೆ ಮತ್ತು ಮೆಜರ್ಮೆಂಟು ಸಹ ನೋಡ್ಕೊಂಡು ತರಬೇಕಾಗತ್ತೆ. ಮೊದಲಿಗೆ ನಾವು ಎಲ್ಲಿ ತಟ್ಟೆ ಸ್ಟ್ಯಾಂಡ್ನ ಫಿಕ್ಸ್ ಮಾಡ್ತೀವಿ ಅಂತ ನೋಡಿಕೊಂಡು ಆ ನಂತರ ಮೆಜರ್ಮೆಂಟ್ ತೊಗೊಂಡೋಗಿ ತಟ್ಟೆ ಸ್ಟ್ಯಾಂಡ್ನ ತರಬೇಕು. ಆನ್ಲೈನಲ್ಲೂ ಸಹ ನಾವು ಆರ್ಡ್ರ್ ಮಾಡಿ ತರಿಸ್ಕೋಬೋದು ತಟ್ಟೆ ಸ್ಟ್ಯಾಂಡ್ನ. ನನಗಂತೂ ಈ ತಟ್ಟೆ ಸ್ಟ್ಯಾಂಡ್ ಬಹಳ ಉಪಯೋಗಕ್ಕೆ ಬಂದಿದೆ. ಈ ವಿಡಿಯೋ ನಿಮಗೂ ಸಹ ಉಪಯೋಗಕ್ಕೆ ಬರುತ್ತೆ ಅಂತ ಭಾವಿಸ್ತೇನೆ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಮತ್ತು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಸಬ್ಸ್ಕ್ರೈಬ್ ಆಗಿರೋ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಈ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹರೇ ಕೃಷ್ಣ.